ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಜಾತ ಫ್ಯಾಷನ್. ಹಿಂದಿನ ವಿಡಿಯೋದಲ್ಲಿ ಚೂಡಿದಾರ್ ಟಾಪು ಯಾವ ರೀತಿ ಈಸಿಯಾಗಿ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದರದ್ದು ಸ್ಟಿಚಿಂಗು ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐ ಬಟನ್ನಲ್ಲಿ ಲಿಂಕ್ ಕೊಡ್ತೀನಿ, ಇಲ್ಲಾಂತಂದರೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಇವಾಗ ನೆಕ್ಗೋಸ್ಕರ ನಾನು ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಕ್ಯಾನ್ವಾಸ್ ಮೇಲೆ ನೆಕ್ ಶೇಪ್ನ ಹಾಕ್ಕೊಂಡು ಇದನ್ನು ಇಟ್ಕೊಂಡು ನಾನು ನೆಕ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬ್ಯಾಕಲ್ಲಿ ಯಾವುದೇ ರೀತಿ ಕ್ಯಾನ್ವಾಸ್ನ ಹಾಕ್ತಿಲ್ಲ, ಓನ್ಲಿ ಫ್ರಂಟಲ್ಲಿ ಮಾತ್ರ. ಸೊ ನೋಡಿ, ಕ್ಯಾನ್ವಾಸಲ್ಲಿ ನಾನು ಏನು ಇದು ಮೇನ್ ಕ್ಲಾತ್ ಮೇಲೆ ಮಾರ್ಕ್ ಹಾಕ್ಕೊಂಡಿದ್ನಲ್ವ, ಸೇಮ್ ಅದೇ ಅಳತೆನ ಇಲ್ಲೂ ಕೂಡ ಹಾಕ್ಕೋಬೇಕು. 2.5 ಇಂಚಿಗೆ ನೆಕ್ ಬಿಡ್ತನ ಹಾಕೋತಾ ಇದ್ದೀನಿ. ಹಾಗೆ ನೆಕ್ ಲೆಂತ್ ಬಂದು ನಾನು 6.5 6.5 ಇಂಚು ಅಂದರೆ 6 ಇಂಚು ನೆಕ್ ಇತ್ತು, ಅರ್ಧ ಇಂಚು ಶೋಲ್ಡರ್ ಸ್ಟಿಚಿಂಗೋಸ್ಕರ. ಟೋಟಲಾಗಿ 6.5ಗೆ ಮಾರ್ಕ್ ಹಾಕ್ಕೊಂಡು ಒಂದು ಬಾಕ್ಸನ್ನು ಹಾಕೋತೀನಿ. ಇದಾದ ನಂತರ ಇದರಲ್ಲಿ ನಾವು ನೆಕ್ ಶೇಪ್ನ ಮಾರ್ಕ್ ಮಾಡ್ಕೋಬೇಕು. ನಾನಿವಾಗ ಒಂದು ಅಂದಾಜು ಒಂದು ನೆಕ್ ಇಷ್ಟ ಆಯಿತು ನನಗೆ. ಸೊ ಆ ಒಂದು ನೆಕ್ಕನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿತ್ತು ಶೇಪ್ ಮಾತ್ರ. ಆ ಒಂದು ನೆಕ್ಕನ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ ನೀವು ಅದನ್ನು ಡ್ರಾ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿಯಾಗಿ ಬಂದು ಇಲ್ಲಿ ಈ ರೀತಿ ಕರ್ವ್ ಕೊಟ್ಟು ಮತ್ತೆ ಇಲ್ಲಿ ಒಂದು ಸ್ವಲ್ಪ ಚೌಕ್ ಕೊಟ್ಟು ಈ ರೀತಿ ತಗೊಂಡು ಇಲ್ಲಿ ಕೆಳಗಡೆ ಈ ರೀತಿ ರೌಂಡ್ ತೊಗೋತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾನು ನೆಕ್ ಶೇಪ್ನ ಹಾಕೋತಾ ಇದ್ದೀನಿ. ನಿಮಗೆ ಹೇಗೆ ಬೇಕು ನೀವು ಆ ರೀತಿ ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ನೆಕ್ ಶೇಪ್ ಹಾಕಿದ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಈ ರೀತಿ ಶೇಪ್ನ ಹಾಕ್ಕೊಂಡು, ಯಾಕಂದರೆ ಇದು ಎಕ್ಸ್ಟ್ರಾ ಕ್ಯಾನ್ವಾಸು ಬೇಕಾಗತ್ತಲ್ವ, ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ತೊಗೊಂಡು ನಾರ್ಮಲಾಗಿ ಇದೇ ಶೇಪ್ ಹಾಕ್ಕೊಳ್ಬೇಕಂತೇನಿಲ್ಲ. ಈ ಕಡೆದು ನೀವು ಯಾವ ರೀತಿ ಶೇಪ್ ಬೇಕಾದರೂ ಹಾಕ್ಕೋಬೋದು. ನನಗೆ ಯಾಕೋ ಇದು ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಬೇಡ ಅಂದ್ಕೊಂಡು ರೌಂಡನ್ನೇ ಕಟ್ ಮಾಡ್ಕೋತೀನಿ. ಶೇಪ್ ನನಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಇದು ನೀವು ರೌಂಡ್ ಇಟ್ಕೋಬೋದು, ಇಲ್ಲಾಂದರೆ ಇದೇ ಶೇಪಲ್ಲೇ ಕಟ್ ಮಾಡ್ಕೋಬೋದು. ಈ ಕಡೆ ನಮಗೆ ಯಾವುದೇ ಒಂದು ಡಿಸೈನ್ ಬರೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ಹೇಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನಿಲ್ಲಿ ರೌಂಡನ್ನ ಕಟ್ ಮಾಡ್ಕೊಂಡೆ. ಹಾಗೆ ನೆಕ್ ಶೇಪ್ನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಇದನ್ನು ನಾವು ಫ್ರಂಟ್ ಪಾರ್ಟಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೆಕ್ ಶೇಪು ಬಂದಿದೆ. ಇಲ್ಲೊಂದು ಸ್ವಲ್ಪ ಏನೋ ಕಲೆ ಆಗಿದೆ. ನೋಡಿ, ಈ ರೀತಿಯಾಗಿ ನಮ್ಮ ನೆಕ್ ಅನ್ನುವಂಥದ್ದು ಬಂದಿದೆ. ಸೊ ಇದನ್ನು ಇಟ್ಕೊಂಡು ಫ್ರಂಟ್ ಪಾರ್ಟು ಸ್ಟಿಚ್ ಮಾಡೋಣ. ನೋಡಿ, ಇದು ಮೇನ್ ಕ್ಲಾತು, ಇದ್ರ ಮೇಲೆ ಲೈನಿಂಗ್ ಮೇಲೆ ಈ ರೀತಿ ಕ್ಯಾನ್ವಾಸ್ ಇಟ್ಕೊಂಡು ಈ ರೀತಿ ಗುಂಡು ಸೂಜಿಲಿ ನಿಮಗೆ ಸ್ಟಿಚ್ ಮಾಡೋಕ್ಕೆ ಈಸಿಯಾಗಿ ಗುಂಡು ಸೂಜಿನ ಹಾಕ್ಕೊಳ್ಳಿ, ಒಂದು 2-3. ಇವಾಗ ನೆಕ್ ಶೇಪ್ನ ಹೇಗಿದೆ ಅಲ್ವ, ಸೊ ಅದೇ ರೀತಿಯೇ ನಾವು ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಆದಮೇಲೆ ಗುಂಪಿನ ತೆಗೆದು ನೆಕ್ ಶೇಪ್ನ ಕಟ್ ಮಾಡ್ಕೋಬೇಕು. ನೆಕ್ ಶೇಪ್ ಕಟ್ ಮಾಡಿಕೊಂಡು ಅದು ಕ್ಲಿಪ್ಪು ಮಿಸ್ ಆಯಿತು. ನೆಕ್ ಶೇಪ್ ಒಂದು ಅರ್ಧ 1/4 ಇಂಚಿನಷ್ಟು ಮುಂದಗಡೆ ಬಟ್ಟೆ ಬಿಟ್ಟು ಕಟ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಇದ್ರ ಮೇಲೆ ಇವಾಗ ಸ್ಟಿಚ್ ಹಾಕ್ಕೋಬೇಕು, ಶೇಪ್ ಇರೋ ಹಾಗೇ. ನೋಡಿ, ನೆಕ್ ರೆಡಿ ಆಯಿತು. ಸೊ ಇದಾದಮೇಲೆ ಇವಾಗ ಲೈನಿಂಗ್ನ ಹಾಗೆ ಮೇನ್ ಕ್ಲಾತ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ಇಲ್ಲಿ ಕೆಳಗಡೆ ಲೈನಿಂಗ್ ಕೆಳಗಡೆ ಸೈಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಮೊದಲು ಸ್ಟಿಚ್ನ ಮಾಡ್ಕೊಂಬಿಡಿ. ನೋಡಿ, ಇವಾಗ ಇಲ್ಲಿ ಶೋಲ್ಡರು, ಆರ್ಮ್ ಹೋಲು, ಹಾಗೆ ಇಲ್ಲಿ ಕೆಳಗಡೆ ಈ ರೀತಿಯಾಗಿ ಎರಡೂ ಕಡೆ ಕೂಡ ನಾವು ಲೈನಿಂಗು ಹಾಗೆ ಮೇನ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೋಬೇಕು.
ಸೊ ನೋಡಿ ಕಂಪ್ಲೀಟಾಗಿ ಲೈನಿಂಗು ಹಾಗೆ ಕ್ಲಾತನ್ನು ಅಟ್ಯಾಚ್ ಮಾಡಿಕೊಂಡು ಫ್ರಂಟ್ ಪಾರ್ಟು ರೆಡಿ ಆಯಿತು. ಇನ್ನು ನಾವೇನಿದ್ರು ಬ್ಯಾಕ್ ಪಾರ್ಟ್ನ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಬೇಕು. ಆದಷ್ಟು ನಿಧಾನವಾಗಿಯೇ ಹೇಳ್ಕೊಡ್ತಾ ಇದ್ದೀನಿ ನಮಗೆ. ಇದು ಬ್ಯಾಕ್ ಸೈಡು, ಬನ್ನಿ ಸ್ಟಿಚ್ ಮಾಡೋಣ. ಸೊ ನೋಡಿದ್ರಲ್ವಾ, ಫ್ರಂಟ್ ಸೈಡಿಂದು ಸ್ಟಿಚ್ ಆಯಿತು. ಇವಾಗ ಬ್ಯಾಕ್ ಸೈಡ್ ಕೂಡ ನಾನು ಬ್ಯಾಕ್ ನೆಕ್ನ ಕಟ್ ಮಾಡ್ಕೊಂಡಿಲ್ಲ. ನಾರ್ಮಲಿ ನಾನು ಚೌಕ್ಗಳನ್ನೇ ಇಡೋದ್ರಿಂದ ಇಟ್ಕೊಂಡು ಸ್ಟಿಚ್ ಮಾಡಿನೇ ಕಟ್ ಮಾಡ್ಕೋತೀನಿ. ನೋಡಿ, ಇದನ್ನು ಇಟ್ಕೊಂಡು ಇವಾಗ ಸ್ಟಿಚ್ ಮಾಡ್ಕೋತೀನಿ. ಸೇಮ್ ಅದನ್ನು ನಾವು ಹೇಗೆ ಸ್ಟಿಚ್ ಮಾಡ್ಕೊಂಡ್ವಲ್ವ ಅದೇ ರೀತಿ ನೆಕ್ಕನ್ನ ಸ್ಟಿಚ್ ಮಾಡಿಕೊಂಡು ಹೊಲಿಯೋದಷ್ಟೇ. ನೋಡಿ, ಈ ರೀತಿ ಸ್ಟಿಚ್ ಆದಮೇಲೆ ಇದನ್ನು ನೆಕ್ಕನ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೆಕ್ಕನ್ನ ಕಟ್ ಮಾಡಿಕೊಂಡು ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಮೂಲೆಯಲ್ಲಿ ಈ ರೀತಿ ನಾಚನ್ನ ಹಾಕೋಬೇಕು. ಇವಾಗ ಇದನ್ನು ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಮೇಲೆ ಪ್ರೆಸ್ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಈ ರೀತಿ ಪ್ರೆಸ್ ಸ್ಟಿಚ್ ಹಾಕಿದ್ಮೇಲೆ ಇವಾಗ ಮತ್ತೆ ಇದನ್ನೆಲ್ಲ ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ನ ಹಾಗೆ ಮೇನ್ ಕ್ಲಾತ್ನ ಕಂಪ್ಲೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನಿಲ್ಲಿ ಮಡ್ಚ್ಕೊಂಡು ಸ್ಟಿಚ್ ಮಾಡೋದನ್ನು ಮರ್ತಿದ್ದೆ. ಸೊ ಅದನ್ನು ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ. ಇದಾದಮೇಲೆ ಇವಾಗ ಅಟ್ಯಾಚ್ ಮಾಡ್ಕೊತೀನಿ. ಈ ರೀತಿ ಎಕ್ಸ್ಟ್ರಾ ಏನಾದರೂ ಬಟ್ಟೆ ಇದ್ದರೆ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ರೆಡಿ ಆಯಿತು. ಇವಾಗ ಇದನ್ನು ಫ್ರಂಟ್ ಅಟ್ಯಾಚ್ ಮಾಡಿ ಇದಕ್ಕೆ ನಾವು ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿದ್ದು ಸೀದಾ ಸೈಡ್ ಇರಬೇಕು. ಹಾಗೆ ಫ್ರಂಟ್ ಕಡೆದು ಈ ರೀತಿ ಉಲ್ಟಾ ಇಟ್ಕೋಬೇಕು. ಕೆಳಗಡೆದು ಸೀದಾ, ಫ್ರಂಟಿದು ಉಲ್ಟಾ ಇಟ್ಕೊಂಡು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ನೀಟಾಗಿ ನೋಡಿಕೊಂಡು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಶೋಲ್ಡರ್ ಕೂಡ ಜಾಯಿಂಟ್ ಮಾಡಿ ಆಯಿತು. ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ. ನೋಡಿ, ಇದು ಸ್ಲೀವ್ಸು. ನೋಡಿ, ಇದು ಸ್ಲೀವ್ಸು. ಇದಕ್ಕೆ ಪೈಪಿಂಗ್ ಕೊಡ್ತೀನಿ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಇವಾಗ ಇದಕ್ಕೆ ಪೈಪಿಂಗು ಮಾಡೋಣ. ನೋಡಿ, ಬಾರ್ಡ್ರಲ್ಲಿತ್ತಲ್ವ, ಸೊ ಅದನ್ನು ಗ್ರೀನ್ ಕಲರ್ ಬಟ್ಟೆನ ಕಟ್ ಮಾಡ್ಕೋತೀನಿ.
ಪ್ಯಾಂಟ್ ಕಲರ್ ಕೂಡ ಇದೆ ಅದೇ ಅಲ್ವಾ, ಸೊ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ಸ್ಗೆ ಪೈಪಿಂಗ್ ಮಾಡೋದ್ರಿಂದ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾನು ಇದ್ರದ್ದು ಕಟಿಂಗ್ ಕೂಡ ಹಾಕಿದ್ದೀನಿ ಡೀಟೇಲ್ ಆಗಿ. ಸೊ ಆ ವಿಡಿಯೋ ಕೂಡ ನೋಡಿಲ್ಲ ಅಂತಂದರೆ ಐ ಬಟನಲ್ಲಿ ಕೊಡ್ತೀನಿ, ಇಲ್ಲ ಅಂತಂದರೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲೂ ಇರುತ್ತೆ. ಆ ವಿಡಿಯೋನೂ ಕೂಡ ನೋಡಿ ಈ ರೀತಿ ಮಡ್ಚ್ಕೊಂಡು ಸ್ಟಿಚ್ ಮಾಡಬೇಕು ಒಂದು ಸೈಡ್. ಈ ರೀತಿ ಇದಾದಮೇಲೆ ಸ್ಲೀವ್ಸ್ನ ತಗೊಂಡು ನೋಡಿ ಈ ಕಡೆಗೆ ಬರುತ್ತೆ, ಈ ಕಡೆಗಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಪೈಪಿಂಗ್ನ ಮಾಡ್ಕೋತೀನಿ. ಪೈಪಿಂಗು ಕಾಣಿಸುತ್ತೆ ಕೆಳಗಡೆ. ಇನ್ನೊಂದು ಸ್ಲೀವ್ಸ್ಗೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಪೈಪಿಂಗ್ನ ಕಟ್ಕೊಂಡಿದ್ದಾದಮೇಲೆ ಇವಾಗ ಸ್ಟಿಚ್ ಮಾಡಿದಂಥ ಡ್ರೆಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಲೀವ್ಸಲ್ಲಿ ಈ ರೀತಿ ಇಟ್ಕೊಂಡು ನಾವು ಯಾವ್ದು ಬ್ಯಾಕು ಯಾವ ಫ್ರಂಟ್ ಅಂತ ನೋಡ್ಕೋಬೇಕು. ಇದೇ ಫ್ರಂಟ್ ಇದೆ, ಸೊ ಈ ಕಡೆ ಅಟ್ಯಾಚ್ ಮಾಡ್ಕೋತೀನಿ. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ನಾಚ್ ಇರುತ್ತಲ್ವ ಅದನ್ನು ಸೆಂಟ್ರಲ್ಲಿ ಇಟ್ಕೊಂಡ್ರೆ ಎರಡೂ ಕಡೆ ಕೂಡ ಒಂದೇ ರೀತಿ ಬರುತ್ತೆ. ನೋಡಿ ಈ ಕಡೆ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ನಲ್ವ, ಇದೇ ರೀತಿ ಇನ್ನೊಂದು ಕಡೆನೂ ಕೂಡ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಎರಡೂ ಕಡೆ ಕೂಡ ಆಯಿತು. ಇವಾಗ ಬಟ್ಟೆನ ಈ ರೀತಿ ಕರೆಕ್ಟಾಗಿ ಹಾಕ್ಕೊಂಡು ಇವಾಗ ನಮ್ಮದು ಫಿಟ್ಟಿಂಗ್ ಮಾಡ್ಕೋಬೇಕು. ನಿಮ್ಮ ಒಂದು ಟಾಪ್ ಅಳತೆ ಎಷ್ಟಿದೆ ನೋಡಿಕೊಂಡು ನೀವು ಫಿಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಇವರು ಸ್ವಲ್ಪ ಸ್ಲೀವ್ಸು ತುಂಬ ಫಿಟ್ ಇದೆ ಅಂತ ಹೇಳಿದ್ದಾರೆ, ಲೂಸ್ ಇಡೋಕ್ಕೆ ಹೇಳಿದ್ದಾರೆ. ಸೊ ಹಂಗಾಗಿ ಒಂದು ಸ್ವಲ್ಪ ಲೂಸ್ ಇಡ್ತೇನೆ. ನೋಡಿ ಇಲ್ಲಿಂದ ನೋಡಿಕೊಂಡಾಗ ನಮ್ಮದು ಅವರು ಸ್ಟಿಚಿಂಗ್ ಮಾರ್ಜಿನ್ ಬಂದು ಇಲ್ಲಿದೆ, ಓಕೆನಾ. ನಾನಿವಾಗ ಇಲ್ಲಿ ಸ್ಟಿಚ್ ಮಾಡ್ತೀನಿ, ಒಂದು 1/2 ಇಂಚು ಲೂಸ್ ಇಡ್ತೀನಿ. ಸ್ವಲ್ಪ ಫಿಟ್ ಆಗಿದೆ ಅಂತಿದ್ದಾರೋ ಅದಕ್ಕೆ. ಈ ರೀತಿ ಯಾವಾಗಲೇ ಇಲ್ಲಿ ಚೆಸ್ಟಲ್ಲಿ ನಾಚ್ ಹಾಕಿಟ್ಟಿದ್ದೀವಲ್ವ, ಸೊ ಅಲ್ಲಿಗೆ ತೊಗೊಂಬರ್ಬೇಕು. ತೊಗೊಂಬಂದು ನಮ್ಮದು ಫಿಟ್ಟಿಂಗ್ ಲೈನ್ ಕೂಡ ಇದೆ, ಸೊ ಅಲ್ಲಿ ಈ ರೀತಿ ಕ್ರಾಸಲ್ಲಿ ಹಿಡಿಬಾರ್ದು, ಸ್ವಲ್ಪ ಸರ್ಕಲ್ ಶೇಪಲ್ಲಿ ಹಿಡಿಬೇಕು. ಸರ್ಕಲ್ ಅನ್ನೋಕ್ಕಿಂತ ಕರ್ವ್ ಶೇಪು, ಓಕೆನಾ. ನೋಡಿ ಇಲ್ಲಿ ನಾಚ್ ಇದೆ, ಸೊ ಆ ನಾಚ್ ಹಿಪ್ ನಾಚ್ ಇದೆ, ಸೊ ಅಲ್ಲಿಗೆ ಈ ರೀತಿ 1-2 ಸಲ ರಪ್ಪು ಹಾಕಬೇಕು. ಹಾಕಿದ ಇದನ್ನು ಮತ್ತೆ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಸೂಜಿನ ತೆಗಿಯೋಕೆ ಹೋಗಬೇಡಿ, ಸೂಜಿನ ಅಲ್ಲೇ ಇಟ್ಕೊಂಡು ಈ ರೀತಿ ಟರ್ನ್ ಮಾಡಿಸ್ಕೋಬೇಕು. ಮತ್ತು ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಇದರಲ್ಲೇ ತರಬೇಕು ಸೂಜಿನ. ಆಮೇಲೆ ಈ ಕಡೆಯಿಂದ ಒಂದು 1/2 ಇಂಚಿಗೆ ಈ ಕಡೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಿಮಗೆ ಎಷ್ಟು ಸ್ಟಿಚ್ ಬೇಕಲ್ವ ಅಷ್ಟು ನೀವು ಸ್ಟಿಚ್ನ ಹಾಕ್ಕೊಳ್ಳಿ. ಇದು ಫಿಟ್ಟಿಂಗು ಆಯ್ತು ಈ ಕಡೆದು.
ಹಾಗೆ ಹಾಗೆ ಈ ಕಡೆನೂ ಕೂಡ ಫಿಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಈ ಕಡೆನೂ ಕೂಡ ಹಿಪ್ಪು ಇದಿದೆ ನೋಡಿ. ಸೊ ಈ ಕಡೆ ನನಗೆ ಮಾರ್ಕ್ ಇಲ್ವಲ್ಲ, ಸೊ ಹಾಗಾಗಿ ಈ ಕಡೆ ನಾನು ಮಾರ್ಕ್ನ ಮಾಡ್ಕೋಬೇಕು. ನೋಡಿ ಇವಾಗ ನನ್ನ ಹಿಪ್ಪು ನಾಚ್ ಬಂದು ಇಲ್ಲಿದೆ, ಕಾಣಿಸ್ತಿದೆಯಲ್ವ, ಇಲ್ಲಿದೆ. ಸೊ ಇಲ್ಲಿ ನಾನು ಅಳತೆನ ತಗೋಬೇಕಾಗತ್ತೆ. ಓಕೆನಾ? ಒಂದು ನಿಮಿಷ ನೋಡಿ. ಇವಾಗ ನೋಡಿ ನಾವೇನಿಲ್ಲಿ ಸ್ಟಿಚ್ ಮಾಡಿರ್ತೀವಲ್ವ, ಫಸ್ಟ್ ಸ್ಟಿಚ್ಚು, ಆ ಸ್ಟಿಚ್ಚಿಂದ ಈ ಕಡೆಗೆ ನಮಗೆಷ್ಟು ಹಿಪ್ಪು ಸೈಜ್ ಬಂದಿತ್ತು 18 ಬಂದಿತ್ತಲ್ವ. ಸೊ 18 ಇಂಚಿಗೆ ನಾವಿಲ್ಲಿ ಮಾರ್ಕ್ ಹಾಕೋಬೇಕು. ಹಿಪ್ಪದು ಮೆಜರ್ಮೆಂಟು 18 ಇಂಚು. ಸೊ ಇಲ್ಲಿಗೆ ಸೂಜಿನ ತಗೋತೀನಿ. ನೋಡಿ ಈ ರೀತಿ ಹಾಕ್ಕೊಂಡು ನಾವು ಈ ರೀತಿ ಹಾಗೆ ಇನ್ನೊಂದು ಸ್ಟಿಚ್ ಹಾಕೋಣ. ಮತ್ತು ಅದೇ ಸ್ಥಾನದಲ್ಲಿ ಸ್ಟಾರ್ಟ್ ಮಾಡಬೇಕು. ಲಾಕ್ ಜೋತಿ ಸ್ಟಾರ್ಟ್ ಮಾಡಿ ಒಂದು 2 ಇಂಚು ಮುಂದ್ಗಡೆ ಬಂದು ಆಮೇಲೆ ಈ ರೀತಿ ಒಳಗಡೆ ಸ್ಟಿಚ್ ಹಾಕೋಬೇಕು. ಈ ರೀತಿ ಸ್ಟಿಚ್ ಹಾಕೋಬೇಕು. ಸೊ ನೋಡಿ ನಮ್ಮದು ಫಿಟ್ಟಿಂಗು ಕಂಪ್ಲೀಟಾಗಿ ಆಯಿತು. ಫಿಟ್ಟಿಂಗು ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನಾವೇನಿದ್ರು ಇದನ್ನು ಏನಿದು ಸ್ಲಿಟ್ಟನ್ನ ನಾವು ಸ್ಟಿಚ್ ಮಾಡ್ಕೋಬೇಕು. ಸ್ಲಿಟ್ ಒಂದು ಸ್ಟಿಚ್ ಆದರೆ ನಮ್ಮದು ಕಂಪ್ಲೀಟ್ ಆಗುತ್ತೆ. ನೋಡಿ ಸ್ಲಿಟ್ಟು ಇದು ಕರೆಕ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈ ರೀತಿ ಮೊದಲು ಅರ್ಧ ಇಂಚು ಸ್ಟಿಚ್ ಮಾಡಿ, ಮತ್ತೊಮ್ಮೆ ಅರ್ಧ ಇಂಚು, 1 ಇಂಚ್ವರೆಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾವೇನು ಹೊಲಿದಿರ್ತೀವಲ್ವ, ಸೊ ಅಲ್ಲಿವರೆಗೆ ಬಂದ ಮೇಲೆ ಏನು ಮಾಡಬೇಕು ಅಂತಂದರೆ ಈ ರೀತಿ ಬಟ್ಟೆನ ನೀಟಾಗಿ ಹಾಕ್ಕೊಂಡು ಇದನ್ನು ಏನು ಕೂಡಿದಿರುತ್ತಲ್ವ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಇದನ್ನು ಈ ಕಡೆ ಈ ರೀತಿ ಮಡಚ್ಕೊಂಡು ಈ ಏನು ಲಾಸ್ಟ್ ಸ್ಟಿಚ್ ಇರುತ್ತಲ್ವ ಮೂಲೆದು, ಇಲ್ಲಿಂದ ಒಂದು ಅಥವಾ ಒಂದು ಅರ್ಧ ಇಂಚಿನಷ್ಟು ನಿಮಗೆ ಸ್ಲಿಟ್ ಎಷ್ಟು ಎತ್ತರ ಬೇಕು ನೋಡಿಕೊಂಡು ಈ ರೀತಿ ಇಲ್ಲೊಂದು ಮಾರ್ಕ್ ಹಾಕ್ಕೊಂಬಿಡಿ. ಮಾರ್ಕ್ ಹಾಕ್ಕೊಂಡು ಅಲ್ಲಿವರೆಗೆ ತೊಗೊಂಬರ್ಬೇಕು. ತೊಗೊಂಬಂದು ಇವಾಗ ಇದನ್ನು ಈ ರೀತಿ ಸ್ಟ್ರೈಟ್ ಮಾಡ್ಕೋಬೇಕು. ಸ್ಟ್ರೈಟ್ ಮಾಡಿಕೊಂಡು ಈ ಕಡೆ ಕೂಡ ಫೋಲ್ಡ್ ಮಾಡಿಕೊಂಡು ನಾವು ಮತ್ತು ಈ ಕಡೆ ಒಂದು ಸ್ಟಿಚ್ ಹಾಕೋಬೇಕು. ಮಾಡಿಕೊಂಡು ಮತ್ತೆ ಈ ರೀತಿ ಮಾಡಿಕೊಂಡು ಇವಾಗ ಕೆಳಗಡೆ ಹಾಕ್ಕೊಂಡು ಹೋಗೋದು. ಈಗ ನೋಡಿ ಇನ್ನೊಂದು ಸೈಡ್ ಈ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಡಬಲ್ ಕಡೆ ಬರಬೇಕು. ನಾವೇನು ಫೋಲ್ಡ್ ಮಾಡಿರ್ತೀವಲ್ವ, ಡಬಲ್ ಕಡೆ ಸ್ಟಿಚ್ ಬರಬೇಕು. ಆ ರೀತಿ ಬಂದಾಗ ನಮ್ಮದು ಕಟ್ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಇದೇ ರೀತಿ ಇನ್ನೊಂದು ಸೈಡಿಗೂ ಕೂಡ ಕಟ್ನ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಕಂಪ್ಲೀಟಾಗಿ ಟಾಪ್ ರೆಡಿ ಆಯಿತು. ಕಂಪ್ಲೀಟಾಗಿ ಫುಲ್ಲಾಗಿ ನೋಡಿ ಸ್ಲೀವ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮುಂದ್ಗಡೆ ಈ ರೀತಿ ಪೈಪಿಂಗ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಬ್ಯಾಕ್ ಸೈಡಲ್ಲಿ ನಾನು ಈ ರೀತಿ ಕಷಿನ ಕೊಟ್ಟು ಈ ರೀತಿ ಗೊಂಡೆನ ಮಾಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಸ್ಲಿಟ್ಟು, ಇದು ಸ್ಲಿಟ್ ನೋಡಿ ಸರಿ ನೋಡಿ ಸ್ಲಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ ಅಲ್ವಾ. ಸೊ ನೀವು ಕೂಡ ಇದೇ ರೀತಿ ಸ್ಟಿಚ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.